ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಶುರು ಮಾಡ್ತಾಯಿದ್ದೆ. ಇಲ್ಲಿ ಮಗಳು ಅಪ್ಪಂಗೆ ಏನೋ ಬೇಕು ಅಂತ ಕೇಳ್ತಾ ಇದ್ದಾಳೆ. ಮಾತಿಗೆ ಮುಂಚೆ ಇಲ್ಲಿ ಬಂದು ಕೇಳ್ತಾ ಇರ್ತಾಳೆ, ಅಪ್ಪ ಇಲ್ಲಿ ತಕ್ಕೊಡಿ, ಅಮ್ಮ ಇಲ್ಲಿ ತಕ್ಕೊಡಿ. ಅಲ್ಲಿ ಏನು ಅನ್ನೋದು ಮಾತ್ರ ಇರೋದಿಲ್ಲ, ಒಟ್ಟಲ್ಲಿ ಅಲ್ಲಿ ತೋರಿಸ್ತಾಳೆ. ಅದು ಏನಿದೆ ಅನ್ನೋದು ನಮ್ಗೆ ಇನ್ನೂ ಅರ್ಥ ಆಗ್ತಾಯಿಲ್ಲ. ಮೋಸ್ಟ್ಲಿ ಏನೋ ಆವಾಗ ಹಿಂದಿನ ದಿನಗಳಲ್ಲಿ ಏನಾದ್ರು ಇಟ್ಟಿರ್ತೀನಿ, ಅದ್ರಲ್ಲಿ ತಕ್ಕೊಟ್ಟಿರ್ತೀನಲ್ಲ, ಅದೇ ಜ್ಞಾಪಕ ಇಟ್ಕೊಂಡಿರ್ತಾಳೆ. ನಾನು ಅದೊಂದೇ ಇಟ್ಟಿರಲ್ಲ, ಚೇಂಜ್ ಮಾಡ್ತಾ ಇರ್ತೀನಲ್ಲ, ಅದಕ್ಕೆ ನಾನು ಏನು ಇಟ್ಟಿದ್ದೀನಿ, ಅವಳು ಏನು ಇಷ್ಟಪಡ್ತಾ ಇದ್ದಾಳೆ, ಏನು ಕೇಳ್ತಾ ಇದ್ದಾಳೆ ಅನ್ನೋದೇ ಗೊತ್ತಾಗೋದಿಲ್ಲ. ಪಾಪ ಮಾತು ಬರೋವರೆಗೂ ಸ್ವಲ್ಪ ಕಷ್ಟನೇ, ತುಂಬ ಕ್ಲಿಯರಾಗಿ ಮಾತು ಬರೋವರೆಗೂ. ಇನ್ನು ಇವತ್ತಿನ ತಿಂಡಿ ಬಂದ್ಬಿಟ್ಟು ಅವಲಕ್ಕಿ ಮಾಡಿದ್ದೆ. ಇವತ್ತು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದರು. ಯಾಕೆಂದರೆ ಇವತ್ತು ಬಂದು ಇದಿತ್ತು, ಏನು ಗುರುಪೂರ್ಣಿಮೆ ಇದ್ದಿದ್ದರಿಂದ ಬೆಳಿಗ್ಗೆನೇ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದರು. ಬರೋಷ್ಟರಲ್ಲಿ ನಾನು ತಿಂಡಿ ರೆಡಿ ಮಾಡಿದ್ದೆ, ಕೊಟ್ಟೆ. ಈ ಕಡೆ ಕುಸುಮಾ ಟಿ ವಿ ನೋಡ್ಕೊಂಡು ಕೂತ್ಕೊಂಡಿದ್ಲು. ಇನ್ನು ಸಂಡೇ ಆಗಿದ್ದರಿಂದ ಗುರುಪೂರ್ಣಿಮೆ ಸಂಡೇ ಬಂದಿತ್ತಲ್ವ, ಅದರಿಂದ ಏನು ಅಡುಗೆ ಮಾಡಲಪ್ಪ ಅಂತ ಯೋಚನೆ ಮಾಡ್ತಾಯಿದ್ದೆ. ಆಮೇಲೆ ತುಂಬ ದಿನ ಆಗೋಗ್ಬಿಟ್ಟಿತ್ತು ಮಿಕ್ಸ್ ತರಕಾರಿಗಳಂದರೆ ನುಗ್ಗೆಕಾಯಿ. ಯೂಶ್ವಲಿ ಈ ಸರಿ ತುಂಬ ಕಡಿಮೆನೇ ನಾನು ಯೂಸ್ ಮಾಡಿರೋದು. ಆವಾಗೆಲ್ಲ ಅಮ್ಮ ನಮ್ಮ ಮನೆಯಲ್ಲೇ ನುಗ್ಗೆಕಾಯಿ ಮರ ಇದ್ದಿದ್ದರಿಂದ ಅಮ್ಮ ನುಗ್ಗೆಕಾಯಿ ಕೊಟ್ಟು ಕಳಿಸ್ಬಿಟ್ಟಿರೋರು. ನಾನೇನು ಮಾಡ್ತಾಯಿದ್ದೆ, ಸ್ಟಾಕ್ ಇರೋದು ನುಗ್ಗೆಕಾಯಿ, ಯಾವಾಗ ಬೇಕು ಆವಾಗ ನುಗ್ಗೆಕಾಯಿ ಸಾರು ಮಾಡ್ಕೊಂಡು ಇವಾಗ ಬರೀ ತರಕಾರಿ ಒಂದೇ ಒಂದು ಗೆಡ್ಡೆಕೋಸು ಹಾಕಿದ್ರು ಅದಕ್ಕೊಂದೆರಡು ನುಗ್ಗೆಕಾಯಿ ಹಾಕ್ಬಿಟ್ಟು ಸಾರು ಮಾಡ್ತಾಯಿದ್ದೆ. ಈ ಥರ ಇತ್ತು. ಈ ಸರಿ ಅಷ್ಟಾಗೇನು ನಾನು ನುಗ್ಗೆಕಾಯಿ ತಿನ್ನಲಿಲ್ಲ. ಸರಿ, ನುಗ್ಗೆಕಾಯಿ ಇದೆಷ್ಟು, 2 ನುಗ್ಗೆಕಾಯಿಗೆ 40 ರೂಪಾಯಿ ಏನೋ ಇತ್ತು. ಸರಿ, ನುಗ್ಗೆಕಾಯಿ ಸಾರು ಮಾಡೋಣ ಅಂದ್ಬಿಟ್ಟು ತರಿಸಿದ್ದೀನಿ. ನುಗ್ಗೆಕಾಯಿ, ಆಲೂಗಡ್ಡೆ, ಬೀನ್ಸ್, ಕ್ಯಾರೆಟು ಮತ್ತು ಗೆಡ್ಡೆಕೋಸು ಎಲ್ಲ ಮಿಕ್ಸ್ ಹಾಕಿ ತರಕಾರಿ ಮಾಡೋಣ ಅಂತ. ಇನ್ನು ರಕ್ಷಿತ್ ಇವತ್ತೇನು ಅಂದ್ಕೊಂಡಿದ್ದಾನೋ, ನನಗೆ ಗುರುಪೂರ್ಣಿಮಾ ಅನ್ನೋದು ಗೊತ್ತಿಲ್ಲ. ಅವನು ಮೊಟ್ಟೆ, ಯೂಶ್ವಲಿ ಭಾನುವಾರ ಅಂದರೆ ನಾವು ಮೊಟ್ಟೆ ಮಾಡ್ಕೊಂಡು ತಿಂತೀವಲ್ವ, ಸೊ ಮೊಟ್ಟೆ ಮಾಡ್ಕೊಳ್ಳೋಕ್ಕೆ ಅಂತ ಬಂದು ಈರುಳ್ಳಿ ಎಲ್ಲ ಕಟ್ ಮಾಡಿದ್ದಾನೆ. ಅದನ್ನು ಹಾಗೆ ಈರುಳ್ಳಿನ ಆಮೇಲೆ ಯಾವಾಗ ನಾನು ಇವತ್ತು ಹುಣ್ಣಿಮೆ ಅಂತ ಹೇಳಿದ್ನೋ ಆವಾಗ ಅವನು ಸುಮ್ಮನೆ ಆಗಿದ್ದಾನೆ. ಆ ಈರುಳ್ಳಿಲ್ಲ ಸಣ್ಣ ಕಟ್ ಮಾಡಿದ್ದು ಹಾಗಾಗಿತ್ತು, ಅದಕ್ಕೆ ಅದನ್ನೇ ಹಾಕಿ ಒಗ್ಗರಣೆ ಮಾಡಿಬಿಟ್ಟು ತರಕಾರಿ ಸಾರು ಮಾಡಿಬಿಡೋಣ ಅಂತ. ಇವಾಗ ಯೂಶ್ವಲಿ ನಾನು ಯಾವಾಗ ಕುಕ್ಕರಿಗೆ ಹಾಕ್ಬಿಟ್ಟು ವಿಜಿಲ್ ಹಾಕ್ಸ್ತೀನಿ, ಇವತ್ತಿಲ್ಲ. ಇವಾಗ ಡೈರೆಕ್ಟಾಗಿ ಒಗ್ಗರಣೆ ಮಾಡಿಬಿಟ್ಟು ಸಾಸಿವೆ, ಜೀರಿಗೆ, ಎಣ್ಣೆ, ಕರಿಬೇವು ಸೊಪ್ಪು ಅದೆಲ್ಲ ಹಾಕಿ ಈರುಳ್ಳಿನೂ ಹಾಕಿ ತರಕಾರಿನ ಹಾಕಿ ಮಿಕ್ಸ್ ಮಾಡಿ ಬೇಳೆ ಕಟ್ಟನ್ನ ಸಪ್ರೇಟಾಗಿ ಬೇಯಿಸಿಟ್ಕೊಂಡಿದ್ದೀನಿ. ಅದಕ್ಕೂ ಸ್ವಲ್ಪ ಈರುಳ್ಳಿ ಮತ್ತು ಹೆಸರುಬೇಳೆ, ತೊಗರಿಬೇಳೆ ಅದು ವಿಜಿಲ್ ಹಾಕ್ಸಿ ಕೂಗಿಸಿ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲಿ. ಆಮೇಲೆ ಇದೆಲ್ಲ ತರಕಾರಿ ಎಲ್ಲ ಬೆಂದಮೇಲೆ ಇದಕ್ಕೆ ಇದು ಬೇಳೆ ರಸನ ಇದಕ್ಕೆ ಹಾಕ್ತೀನಿ. ಈ 2 ಥರ ಮಾಡ್ತೀನಿ. ಇದರಲ್ಲಿ ನಾನು ಕಾಯಿನ ಮತ್ತು ಕಾಯಿ ಮತ್ತು ಬೆಳ್ಳುಳ್ಳಿನ ರುಬ್ಬಿಟ್ಟು ಕೂಡ ಇದಕ್ಕೆ ಮಿಕ್ಸ್ ಮಾಡೋ ಥರನೂ ಮಾಡ್ತೀನಿ. ಇಲ್ಲ ಅಂತಂದರೆ ಬರೀ ಬೇಳೆನಲ್ಲೇ ನುಗ್ಗೆಕಾಯಿ ಸಾರನ್ನು ಕೂಡ ನನಗೆ ತುಂಬ ಇಷ್ಟ ಆಗುತ್ತೆ. ಇದು ತಿಂದು ಬೋರ್ ಹಿಡಿತು ಅಂತಂದರೆ ಅದನ್ನು ಮಾಡ್ತೀನಿ, ಅದು ತಿಂದು ಬೇಜಾರಾಯಿತು ಅಂದರೆ ಇದನ್ನು ಮಾಡೋದು. ಆ ಥರ ಎಲ್ಲ ಒಂದೇ ಥರನೇ ಮಾಡ್ತಾಯಿದ್ರೆ ಟೇಸ್ಟ್ ಕೂಡ. ಯಾಕೆಂದರೆ ನಾವು ಬಂದು ನೋಡಿ, ನಮಗೆ ವೆರೈಟಿ ಎಲ್ಲ ಮಾಡ್ಕೊಂಡಿದ್ದೀವಿ. ನಮ್ಗೆ ಏನಿದ್ರು ಈ ಬಸ್ಸಾರು, ತರಕಾರಿ ಸಾರು, ಮಸಪ್ ಸಾರು, ತಿಳಿ ಸಾರು, ರಸಮು ಈ ಥರನೇ ನಮಗೆ ಊಟ ಮಾಡಿ ಅಭ್ಯಾಸ. ಇದಿಲ್ಲ ಅಂದರೆ ನಮಗೆ ಅದೇನೋ ಮಿಸ್ ಮಾಡ್ಕೋತಾ ಇದ್ದೀವಿ ಅನ್ನೋ ಥರ ಅನಿಸುತ್ತೆ. ಬೇರೆ ಥರ ಹೊಸ್ದಾಗಿ ನಾವು ಟ್ರೈ ಮಾಡಿದ್ರು ಮತ್ತು ನಾವು ಅವಾಗಿಂದನೂ ಹುಟ್ಟಿ ಬೆಳೆದಿರೋದು ನಮ್ಮ ಮನೆಯಲ್ಲಾಗಿರ್ಬೋದು, ಇಲ್ಲಾಗಿರ್ಬೋದು, ನಮ್ಮ ಇಲ್ಲಿ ಗಂಡನ ಮನೇಲಾಗಿರ್ಬೋದು, ಇದೇ ಥರನೇ ಅಡುಗೆ ಊಟ ಮಾಡಿ ಅಭ್ಯಾಸ ಆಗಿರೋದ್ರಿಂದ ನಮಗೆ ಹೊಸ ಥರ ಏನೇನೋ ಅದೆಲ್ಲ ನಮಗೆ ಅದು ಇಷ್ಟವೂ ಆಗೋದಿಲ್ಲ ತಿನ್ನೋದಕ್ಕೆ. ಆದ್ದರಿಂದ ನನಗೆ ತೃಪ್ತಿ ಅಂತ ಅನ್ಸೋದು, ಮನಸಾರೆ ಒಂದು ಮುದ್ದೆ ಮಾಡಿಕೊಂಡು ಇಷ್ಟು ತರಕಾರಿ ಇಲ್ಲ ಸೊಪ್ಪಿನ ಪಲ್ಯ ಇಲ್ಲ ಸಾರು ಈ ಥರ ಹಾಕೊಂಡಿದ್ರೆ ನನಗೆ ಈ ಥರ ಸಮಾಧಾನ ಅಂತ ಅನ್ಸುತ್ತೆ. ಫ್ರೆಂಡ್ಸ್, ಹಾಗೆ ಒಂದಷ್ಟು ಕುರ್ತೀಸ್ನ ತರಿಸಿದ್ದೆ, ಅಂದರೆ ಡ್ರೆಸ್ಸಸ್ನ ತರಿಸಿದ್ದೆ. ಇದು ಪ್ಯೂರ್ ಕಾಟನಲ್ಲಿ ಇರೋವಂಥದ್ದು, ತುಂಬಾ ಚೆನ್ನಾಗಿದೆ, ಅದಕ್ಕೋಸ್ಕರ ತರಿಸಿದ್ದೆ. ಹಾಗೆ ಇವಾಗ ಮತ್ತೆ ಜುಲೈ 25 29ವರೆಗೂ ಬ್ಯೂಟಿ ಸೇಲ್ ನಡೀತಾ ಇದೆ. ಸೊ ಆದ್ದರಿಂದ ನೀವು ನೋಡಿ ಚೆಕ್ ಮಾಡಿ, ಆಫರ್ಗಳಿರುತ್ತಲ್ವ. ಆದ್ದರಿಂದ ಇದು ಬ್ರ್ಯಾಂಡ್ ಬಂದುಬಿಟ್ಟು ಓಜಸ್ವಿತಾ ಅಂದ್ಬಿಟ್ಟು, ಮತ್ತು ಇನಾಕ್ಷಿನಿ ಓಜಸ್ವಿತಾ ಬ್ರ್ಯಾಂಡ್ ಅಂದ್ಬಿಟ್ಟು ಈ ಥರ ಇದ್ದಾವೆ ಕುರ್ತೀಸು. ನನಗೆ ಒಂದು ಸ್ವಲ್ಪ ಪ್ಯಾಂಟ್ಗಳು ಸ್ವಲ್ಪ ಟೈಟ್ ಅನ್ನೋ ಥರ ಇದ್ದಿತ್ತು, ಎಕ್ಸೆಲ್ ತರಿಸಿದ್ದು ನಾನು. ಸೊ ಅದಕ್ಕೆ ಕೆಲವೊಂದನ್ನ ರಿಟರ್ನ್ ಮಾಡಿದೆ, ಕೆಲವೊಂದನ್ನು ಇಟ್ಕೊಂಡಿದ್ದೀನಿ. ಇಷ್ಟ ಆಗಿದ್ದು ಕರೆಕ್ಟಾಗಿ ಪರ್ಫೆಕ್ಟಾಗಿದೆ ಅನ್ನೋಂಥದ್ದನ್ನ ಇಟ್ಕೊಂಡಿದ್ದೀನಿ. ಇದು ಅಷ್ಟೇ, ಇದು ಚೆನ್ನಾಗಿದೆ. ಇದು ಇನಾಕ್ಷಿನಿ, ತುಂಬ ಚೆನ್ನಾಗಿದೆ. ಬ್ರ್ಯಾಂಡ್ ಕೂಡ ಅಷ್ಟೇ, ಇಷ್ಟು ದಪ್ಪ ಇದೆ ಕ್ಲಾತ್ ಗೊತ್ತಾ. ಅದರಿಂದ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ ಕೊಟ್ಟಿರ್ತೀನಿ ಅಮೆಝಾನ್ದು, ನೀವು ಬೇಕು ಅಂತಂದರೆ ಬೈ ಮಾಡಿ ಚೆಕ್ ಮಾಡಿ ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಮತ್ತೆ ಇವತ್ತು ಸಂಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಇವತ್ತು ಗುರುಪೂರ್ಣಿಮಾ ಆಗಿರೋದ್ರಿಂದ ಪೂಜೆ ಮಾಡಬೇಕಾಗಿದೆ. ನನಗೆ ಏನಂತ ಅಂದರೆ ಸ್ವಲ್ಪ ಹೆವಿ ಕೆಲಸ ಇತ್ತು.
ಸೊ ಅದಕ್ಕೋಸ್ಕರನೇ ಆ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ನನಗೆ ಈ ವ್ಲಾಗ್ ಮಾಡೋಕ್ಕಾಗ್ತಾ ಇಲ್ಲ. ಜೊತೆಗೆ ಎಂಥ ಮನೆಯಲ್ಲಿ ಸ್ವಲ್ಪ ಕಾನ್ಸಂಟ್ರೇಟ್ ವ್ಲಾಗ್ಸ್ ಆಗಿರ್ಬೋದು, ಕೆಲಸ ಆಗಿರ್ಬೋದು ಮಾಡೋಕ್ಕೆ ಆಗ್ತಾ ಇಲ್ಲ. ಆದಷ್ಟು ಟ್ರೈ ಮಾಡ್ತೀನಿ, ಓಕೆನಾ. ಸೊ ನಾನು ನಿಮ್ಮ ಹತ್ರ ಎಲ್ಲ ಒಂದು ಟಿಪ್ಸ್ ಕೇಳಬೇಕು. ಏನಂದರೆ ಕೈಯೆಲ್ಲ ತುಂಬ ನೆವೆ ಅಂದರೆ ಹೆಂಗೆ ಗೊತ್ತಾ, ಕೈ ಮೇಲ್ಗಡೆ ಅಲ್ಲ, ಕೈ ಒಳಗಡೆ, ಅಂದರೆ ಇಲ್ಲಿ ಸ್ಕಿನ್ನಲ್ಲಿ ಆಗಿರ್ಬೋದು, ಒಳಗಡೆ ಒಂಥರ ಮುಲು ನನಗೆ ಕಚ್ಚೋ ಥರ ಇಚ್ಚಿಂಗ್ ಥರ ಆಗ್ತಾಯಿದೆ, ನನಗೆ ಆಗ್ತಾ ಇಲ್ಲ. ಸೊ ಏನಾದ್ರು ಹೋಮ್ ರೆಮಿಡಿ ಇದ್ದರೆ ನನಗೆ ನೀವು ಹೇಳಿ, ಆಯಿತಾ. ಇವಾಗ ಬಂದು ದೇವ್ರ ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ. ನನಗೆ ಇವಾಗ ಫ್ರೀ ಆಯಿತು, ಆದ್ದರಿಂದ ಇವಾಗ ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ. ದೇವ್ರ ಸಾಮಾನೆಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ, ಬೆಳ್ಳಿ ಸಾಮಾನಾಗಿರ್ಬೋದು ಎಲ್ಲನೂ. ಇದು ವಾರಕ್ಕೊಂದ್ಸರಿ ನಾನು ನಾರ್ಮಲಾಗಿ ವಾರಕ್ಕೊಂದ್ಸರಿ ಇಲ್ಲ ಒಂದು 15 ಡೇಸ್ಗೊಂದ್ಸರಿ ಏನಾದ್ರು ನಾನು ಜಾಸ್ತಿ ದೀಪ ಹಚ್ಚಿಲ್ಲ ಅಂತ ಅನ್ನುವಾಗ ಮಾಡ್ತೀನಿ. ಇವತ್ತೊಂದು ಸ್ವಲ್ಪ 15 ಡೇಸೇ ಆಗ್ಬಿಟ್ಟಿತ್ತು. ಆದ್ದರಿಂದ ಇವಾಗ ಬಂದು ಬೆಳ್ಳಿ ದೀಪ ಎಲ್ಲ ತೊಳೆಯೋಷ್ಟರಲ್ಲಿ ಹೆಂಗಾಯ್ತು ಅಂತಂದರೆ, ಇಲ್ಲಿ ಬೆಳ್ಳಿ ದೀಪ ಎಲ್ಲ ನೀಟಾಗಿ ಒಂಚೂರು ಎಲ್ಲ ಉಚ್ಚಿ ಒಳಗಡೆ ಎಲ್ಲ ಕಲೆ ಥರ ಆಗ್ಬಿಟ್ಟಿತ್ತು. ನನಗೆ ನೀಟಾಗಿ ಕಂಪ್ಲೀಟಾಗಿ ವಾಶ್ ಮಾಡಿದ್ರೇ ಒಂಥರ ಸಮಾಧಾನ ಅಂತ ಅನ್ಸೋದು. ಗಣೇಶನೂ ಅಷ್ಟು, ಗಣೇಶನ ಕಲರೇ ಚೇಂಜ್ ಆಗ್ಬಿಟ್ಟಿತ್ತು. ನಾನು ನಾರ್ಮಲಾಗಿ ಇದು ಅಮ್ಮ ತಂದುಕೊಟ್ಟಿದ್ದು ನನಗೆ. ಈಗ 2ನೇ ವರ್ಷದಲ್ಲ 3ನೇ ವರ್ಷದಲ್ಲ ಗಣೇಶನ ಹಬ್ಬದಲ್ಲಿ ಅಮ್ಮ ನನಗೆ, ನನ್ನ ಇನ್ನೂ ಪ್ರೆಗ್ನೆಂಟ್ ಅಂತಲೇ ಗೊತ್ತಿರಲಿಲ್ಲ, ಆವಾಗ ನನಗೆ ಈ ಗಣೇಶ ತಂದುಕೊಟ್ಟಿದ್ದು. ಚೆನ್ನಾಗಿದೆ, ಕ್ಯೂಟ್ ಇದೆಲ್ಲ. ನನಗೆ ಇದು ಸಿಲ್ವರ್ ಐಟಮ್ಸ್ ತೊಳೆಯೋದು, ಲಿಕ್ವಿಡ್ ಬರ್ತಲ್ಲ, ಅದನ್ನು ತೊಳೆದು ಯಾವಾಗಲೂ ವಾಶ್ ಮಾಡ್ತಾ ಇರ್ತೀನಿ. ಅದರಿಂದ ಕಂಪ್ಲೀಟಾಗಿ ನೀಟಾಗಿ ಏನೇ ಕಲೆಗಳಿರಲಿ, ಕಲರ್ ಏನಾದ್ರು ಚೇಂಜ್ ಆಗಿರೋ ನೀಟಾಗಿ ಕಂಪ್ಲೀಟಾಗಿ ಕ್ಲೀನ್ ಆಗುತ್ತೆ. ಸೊ ಆದ್ದರಿಂದ ಎಲ್ಲ ನೀಟಾಗಿ ಕಂಪ್ಲೀಟಾಗಿ ಕ್ಲೀನ್ ಮಾಡಿದ್ದೀನಿ. ಇವಾಗ ದೇವ್ರ ಫೋಟೋ ಎಲ್ಲ ಒರೆಸ್ಬೇಕು. ದೇವ್ರ ಫೋಟೋ ಒರೆಸ್ಬಿಟ್ಟು ಆಮೇಲೆ ಇದು ಮಾಡಬೇಕು. ನನ್ನ ಜೊತೆಗೆ ಇನ್ನೂ ಒಂದು ಏನು ಗೊತ್ತಾ, ನಾನು ಇದು ಏನಪ್ಪ ಬೆಳ್ಳಿ ಸಾಮಾನು ಕೂಡ ತೊಗೊಬೇಕು ವರಮಹಾಲಕ್ಷ್ಮಿ ಹಬ್ಬಕ್ಕೆ. ನಾನು ವರ್ಷ ಏನೋ ಒಂದು ತೊಗೊತೀನಿ. ಹೋದ ವರ್ಷ ತೊಗೊಳಕ್ಕಾಗಲಿಲ್ಲ, ಈ ವರ್ಷ ತೊಗೋಬೇಕು ಅಂತ ಅಂದ್ಕೊಂಡು ಅಮೌಂಟ್ ಇಟ್ಕೊಂಡಿದ್ದೀನಿ. ಏನು ತೊಗೋಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ನನಗೆ ಅನಿಸ್ತಾ ಇದೆ ದೀಪ ತಗೊಳ್ಳೋಣ ಅನ್ನೋದು, ಒಂದು ದೊಡ್ಡ ದೀಪ ತಗೋಬೇಕು ಅನ್ನೋದು ಆಸೆ ಇದೆ. ಅಂದರೆ ಚಿಕ್ಕ ದೀಪ ಇದೆ. ಚಿಕ್ಕ ದೀಪ ಅಂದರೆ ಎಷ್ಟು ಬರುತ್ತೆ, ಒಂದು ಫೀಟ್ ಬರುತ್ತೆ ಅನಿಸುತ್ತೆ, ಒಂದು ಅಡಿ ಅಷ್ಟು, ಆ ಇಂಚಲ್ಲಿ ಗೊತ್ತಿಲ್ಲ ನನಗೆ ಅದು ಲೆಕ್ಕ. ಅಷ್ಟು ಇಂಚಲ್ಲಿ ದೀಪ ಇದೆ ನನ್ನ ಹತ್ರ. ಇನ್ನೂ ಸ್ವಲ್ಪ ದೊಡ್ಡ ದೀಪ ತಗೊಳ್ಳೋಣ ಅನ್ನೋದು ಪ್ಲಾನ್ ಇದೆ. ಯಾಕೆಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಅಮೌಂಟ್ ಇರ್ತೀವಲ್ವಾ ವರ್ಷ, ಆ ಅಮೌಂಟಲ್ಲಿ ನಾನು ಏನಾದ್ರೂ ಬೈ ಮಾಡೋ ಥರ. ಈಗ 2 ವರ್ಷದಿಂದನೂ ಇಟ್ಟಿರೋದು ಏನೂ ತೊಗೊಂಡಿಲ್ಲ, ಅದಕ್ಕೋಸ್ಕರ ಈ ವರ್ಷ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಗಕ್ಕೆ ನಂಗೆ ಟೈಮ್ ಸಿಗ್ತಾ ಇಲ್ಲ. ಇನ್ನು ಖುಷಿಯಾಗಿ ಬಿಟ್ಟು ಹೋಗೋಣ, ಕರ್ಕೊಂಡು ಹೋಗೋಣ. ಇವಾಗ ಎಲ್ಲರೂ ಅವ್ರ ಕಡೆ ಹೋಗ್ತಾರೆ. ಇವಾಗ ಶನಿವಾರ ಭಾನುವಾರ ಹೋಗೋಣ ಅಂತ ಅಂದ್ಕೊಂಡ್ರೆ ಸೋಮಬತ್ತು ಇಲ್ಲ ನಿಖಿತಾ, ಶನಿವಾರ ಭಾನುವಾರ ಮಾತ್ರ ಚಿಕ್ಕಪೇಟೆ ಹೋಗ್ಲೇಬೇಡ, ಕಾಲಿಡೋಕ್ಕಾಗಲ್ಲ. ಎಲ್ಲ ಇವಾಗ ಬೇರೆ ವರಮಹಾಲಕ್ಷ್ಮಿ ಹಬ್ಬದ್ದು ಶಾಪಿಂಗು ಅಂತ ಸುಮಾರು ಜನ ನಿನ್ನ ಥರನೇ ಬರೋರು ಇರ್ತಾರೆ. ವೀಕ್ ಡೇಸಲ್ಲಿ ಹೋಗು, ವೀಕೆಂಡಲ್ಲಿ ಹೋಗ್ಬೇಡ ಅಂತ ಹೇಳಿದ್ರು. ಅದಕ್ಕೋಸ್ಕರ ಸರಿ ಅಂತ ಅಂದ್ಕೊಂಡು ಸುಮ್ಮನೆ ಆದೆ. ಸಿಲ್ವರ್ ಐಟಮ್ಸ್ ತಗೋಬೇಕು. ಇಲ್ಲ ನನ್ನ ಹತ್ರ ಸಿಲ್ವರ್ ಚೆಂಬಿಲ್ಲ, ಮತ್ತು ದೊಡ್ಡ ತಟ್ಟೆ ಇಲ್ಲ, ಅದೆಲ್ಲ ತೊಗೊಳ್ಬೇಕು. ಅದಕ್ಕೆ ಒನ್ ಟೈಮ್ ಬರಲಿ ಅಂತ ಸುಮ್ಮನೆ ಇದ್ದೀನಿ. ನೋಡೋಣ, ಇಲ್ಲ ಮುಂದಿನ ವರ್ಷ ತಗೊಳ್ಳೋಣ, ಈ ವರ್ಷ ಬೇಡ ಅಂತ ಅನ್ಕೊಂಡ್ರೆ ಬೆಳ್ಳಿ ಪ್ರೈಸು ಜಾಸ್ತಿನೂ ಆಗ್ಬೋದು ಮೇ ಬಿ. ಅದಕ್ಕೋಸ್ಕರ ಅದಕ್ಕೂ ಯೋಚನೆ ಮಾಡ್ತಾ ಇದ್ದೀನಿ. ನೋಡುವ ಏನಾಗುತ್ತೆ ಏನು ಎತ್ತ ಅಂತ. ಸಿಲ್ವರ್ ಐಟಮ್ಸ್ ಏನು ಆದರೆ ತೊಗೊಂಬರಕ್ಕೆ ಹೋಗ್ತೀನಾ ಇಲ್ವಾ, ಏನು ಐಟಮ್ ಶಾಪಿಂಗ್ ಮಾಡೋಣ ಅಂತ ಇನ್ನೂ ಯೋಚನೆಯಲ್ಲಿದ್ದೀನಿ. ಅದಕ್ಕೆ ಇನ್ನೂ ಒಂದು ಸ್ವಲ್ಪ ಅಮೌಂಟ್ ಸೇರಿಸ್ಬಿಟ್ಟು ಒಂದು ಸ್ವಲ್ಪ ಜಾಸ್ತಿ ಚೆನ್ನಾಗಿರೋದೇ ತೊಗೊಳ್ಳೋಣ. ಇದು ಈ ಥರ ಕನ್ಫ್ಯೂಷನ್ ನನಗೇನೇನು ಅದು ಇದು ಅಂತಲ್ಲ. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ಯೋಚನೆ ಮಾಡಿ ಯಾವ ತೊಗೊಳ್ಳೋಣ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ಎಷ್ಟಾಯಿತು ಏನು ಎತ್ತ ಅನ್ನೋದು ನಿಮಗೂ ಕೂಡ ಐಡಿಯಾ ಬರುತ್ತೆ. ಈ ಮುಖವಾಡನೂ ಅಷ್ಟೇ ಕೇಳ್ತಾ ಇರ್ತೀರಾ ಸುಮಾರು ಜನ, ನಿಖಿತಾ ಎಷ್ಟಾಯಿತು ಇದು ಮುಖವಾಡ ಅಂತೆಲ್ಲ ಸುಮಾರು ಜನ ಕೇಳ್ತಾ ಇರ್ತೀರಾ ಕೂಡ. ಹಾಗೆ ನಾನು ಇನ್ನು ದೇವ್ರ ಪೂಜೆ ಮಾಡ್ತಾ ಇದ್ದೀನಲ್ಲ, ದೇವ್ರ ಪೂಜೆ ಮಾಡಿದ್ಮೇಲೆ ತೋರಿಸ್ತೀನಿ ಅದೇನು ಅಂತ. ಇವಾಗ ಫಸ್ಟು ಪೂಜೆಗೆ ರೆಡಿ ಮಾಡಿಬಿಡ್ತೀನಿ, ಓಕೆನಾ. ಎಲ್ಲ ಕ್ಲೀನ್ ಮಾಡಿಬಿಟ್ಟು ನಾನು ಹೂವನ್ನು ತೆಗ್ದಿಲ್ಲ. ಇವಾಗ ಪಟಪಟ ಅಂತ ಟೈಮ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಖುಷಿ ಮನೆ ಕರ್ಕೊಂಡೋಗಿದ್ದಾರೆ, ಸೊ ಆಟಾಡ್ಸ್ಕೊಡ್ತೀನಿ ಸ್ವಲ್ಪ ಹೊತ್ತು ಅಂತ. ಬರೋಷ್ಟರಲ್ಲಿ ಬೇಗ ಕ್ಲೀನ್ ಮಾಡಿಬಿಡ್ಬೇಕಲ್ಲ, ಅದಕ್ಕೋಸ್ಕರ. ಸುಮಾರು ಜನ ಈ ಆಷಾಢದ ಟೈಮಲ್ಲಿ ಆಷಾಢ ಲಕ್ಷ್ಮೀ ಪೂಜೆ ಅಂತ ಎಲ್ಲ ಇವಾಗಲಿಂದನೇ ಪೂಜೆಗಳು ಶುರು ಆಗಿಬಿಟ್ಟಿರುತ್ತೆ. ನಾವು ಯೂಶಲಿ ನಮ್ಗೆ ಅದೆಲ್ಲ ಗೊತ್ತಿಲ್ಲ. ಯಾಕೆಂದರೆ ನಮ್ಮಮ್ಮ ಅವರೆಲ್ಲ, ಅಂದರೆ ನಮ್ಮ ಸೈಡೆಲ್ಲ ವರಮಹಾಲಕ್ಷ್ಮಿ ಹಬ್ಬನೂ ಕೂಡ ಮಾಡ್ತಾರಿಲ್ಲ. ನಮ್ದು ಏನಿದ್ರು ಈ ದೀಪಾವಳಿ ಹಬ್ಬದಲ್ಲಿ ಲಕ್ಷ್ಮೀ ಪೂಜೆ, ಅಂದರೆ ಧನಲಕ್ಷ್ಮಿ ಪೂಜೆ ಮಾಡೋದು ಆ ಥರ ಇರೋದು. ವರಮಹಾಲಕ್ಷ್ಮಿ ಪೂಜೆ ನಮ್ಮ ಕಡೆ ಮಾಡ್ತಿರಲಿಲ್ಲ. ಆದ್ದರಿಂದ ನಮಗೇನು ಇದ್ರ ಬಗ್ಗೆ ಅಷ್ಟಾಗಿ ಏನೂ ಗೊತ್ತೂ ಇರಲಿಲ್ಲ. ಈ ಮದುವೆ ಆದಮೇಲೆ ಬಂದ ಮೇಲೆ ಇಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾರೆ ಅಂದರೆ ನಮ್ಮ ಅತ್ತೆ ಮನೇಲಿ ಮಾಡ್ತಾಯಿದ್ರಲ್ಲ, ಸೋಮ ಮನೇಲಿ, ಆವಾಗ ನನಗೆ ಗೊತ್ತಾಗಿದ್ದು ಓಕೆ ಇಲ್ಲಿ ಮಾಡ್ತಾರೆ ಅಂತ ಹೇಳಿ. ಇವಾಗ ಅಂದರೆ ಫುಲ್ ಟ್ರೆಂಡ್ ಆಗಿಬಿಟ್ಟಿದೆ. ಹೆಂಗೆ ಅಂದರೆ ಎಲ್ಲ ಕಡೆ ಯಾರ ಮನೆಯಲ್ಲಿ ನೋಡು ವರಮಹಾಲಕ್ಷ್ಮಿ ಹಬ್ಬ ಅಂತ ಮಾಡ್ತಾರೆ. ಆ್ಯಂಡ್ ಜೊತೆಗೆ ಬರೀ ಬೆಂಗಳೂರು
ಮಾತ್ರ ಅಲ್ಲ, ಆಲ್ಮೋಸ್ಟ್ ತುಂಬ ಕಡೆಗಳಲ್ಲೂ ನಮ್ಮ ಸಿಟಿ, ನನಗೆ ಗೊತ್ತಿರೋ ಊರು ಅಂದರೆ ನಮ್ಮ ಭದ್ರಾವತಿ ಆ ಕಡೆ ಸೈಡಲ್ಲೂ ಇವಾಗ ವರಮಹಾಲಕ್ಷ್ಮಿ ಹಬ್ಬನೂ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಅಂದರೆ ಹೆಂಗೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬನೂ ಮಾಡ್ತಾರೆ, ಜೊತೆಗೆ ದೀಪಾವಳಿ ಅನ್ನಲ್ಲೂ ಲಕ್ಷ್ಮಿ ಕೂರಿಸ್ಬಿಟ್ಟು ಅವಾಗಲೂ ಕೂಡ ಮಾಡ್ತಾರೆ. ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಈ ದೀಪಾವಳಿನಲ್ಲಿ ಮಾಡೋ ಲಕ್ಷ್ಮಿ ಹಬ್ಬಕ್ಕೆ ಏನು ವ್ಯತ್ಯಾಸ ಅಂದರೆ, ಇಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ಬೆಳಿಗ್ಗೆನೇ ನಾವು ಮಾಡಿಬಿಡ್ತೀವಿ. ರಾತ್ರಿ ಎಲ್ಲ ಅಲಂಕಾರ ಮಾಡಿ ಮತ್ತು ಬೆಳಗ್ಗೆ ಸೂರ್ಯಾಸ್ತ ಆಗೋಷ್ಟರಲ್ಲಿ ಪೂಜೆ ಮಾಡಬೇಕು, ಆ ಥರ ಎಲ್ಲ ಮಾಡ್ತಾರೆ. ದೀಪಾವಳಿನಲ್ಲಿ ಹಾಗಲ್ಲ, ಸಂಜೆ ಟೈಮ್ ಪೂಜೆ ಮಾಡೋದು. ಜಾಸ್ತಿ ಈ ಮಾರ್ವಾಡೀಸ್ ಇರ್ತಾರಲ್ಲ ಅವ್ರುಗಳು ಮಾಡೋದಲ್ವ ಈ ಹಬ್ಬನ, ದೀಪಾವಳಿನಲ್ಲಿ ಲಕ್ಷ್ಮೀ ಪೂಜೆ ಸಂಜೆ ಟೈಮ್ ಮಾಡೋದು. ಅದು ಹೆಂಗೆ ಅಂದರೆ ಇಷ್ಟೆಲ್ಲ ಅಂದರೆ ರಾತ್ರಿ ಎಲ್ಲ ನಿದ್ದೆಗಿಡಬೇಕಪ್ಪ, ಹಿಂದಿನ ದಿನದಿಂದನೇ ರೆಡಿ ಮಾಡ್ಕೋಬೇಕಪ್ಪ ಆ ಥರ ಎಲ್ಲ ಏನಿರೋದಿಲ್ಲ. ನಾರ್ಮಲಾಗಿ ಇವಾಗ ಬೆಳಗ್ಗೆ ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡಿದ್ದು ಒಂದು ಮಧ್ಯಾಹ್ನದ ಮೇಲೆ ಎಲ್ಲ ಅಲಂಕಾರ ಮಾಡ್ಕೊಂಡು ಸಂಜೆ ಪೂಜೆ ಮಾಡ್ಕೊಳ್ಳೋಕ್ಕೆ ಕರೆಕ್ಟ್ ಆಗುತ್ತೆ. ಇವಾಗ ಎರಡೂ ಹಬ್ಬನೂ ಮಾಡ್ತಾರೆ, ಆ ಥರ ಎರಡೂ ಹಬ್ಬನೂ ಮಾಡ್ಬೋದೇನೋ ಅದು ನನಗೆ ಗೊತ್ತಿಲ್ಲ. ನಾನಂತೂ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತೀನಿ, ಅದು ಬಿಟ್ಟರೆ ಗಣೇಶ ಹಬ್ಬ ಮಾಡ್ತೀನಿ. ಇನ್ನು ದೀಪಾವಳಿನಲ್ಲಿ ಯೂಶಲಿ ವರ್ಷ ನಾನು ಆದಷ್ಟು ಅಮ್ಮ ಮನೆಗೆ ಹೋಗೋಕ್ಕೆ ಟ್ರೈ ಮಾಡ್ತಿದ್ದೆ, ಯಾಕೆಂದರೆ ಅಮ್ಮ ಹಬ್ಬ ಮಾಡ್ತಾಯಿದ್ರು, ಆದ್ದರಿಂದ ಅಲ್ಲಿ ಹೋಗ್ತಾಯಿದ್ದೆ. ಅಮ್ಮಂಗೆ ಯಾವಾಗ ಒಂದು ಸ್ವಲ್ಪ ದಿನದಿಂದ ಹುಷಾರಿಲ್ಲದೆ ಇರೋ ಥರ ಆಯಿತು, ಹಂಗೆ ಅಮ್ಮನ ಮನಸ್ಸಿಗೂ ಯಾಕೋ ಬೇಜಾರು ಕಣೆ ಮಗ ಮಾಡೋದಕ್ಕೆ ಅನ್ನೋ ಥರ ಎಲ್ಲ ಹೇಳೋಕ್ಕೆ ಶುರು ಮಾಡಿದ್ರು. ಆವಾಗಲಿಂದ ನಾನು ದೀಪಾವಳಿ ಹಬ್ಬಕ್ಕೆ ಹೋಗೋದು ಸ್ಟಾಪ್ ಮಾಡಿದೆ ಊರಿಗೆ. ಇಲ್ಲ ಅಂತಂದರೆ ನಾನು ಯಾವಾಗಲೂ ದೀಪಾವಳಿ ಹಬ್ಬಕ್ಕೆ ಅಮ್ಮನ ಮನೆಯಲ್ಲೇ ಸೇರ್ತಾಯಿದ್ವಿ. ಇಲ್ಲಿ ನಮ್ಮ ಮನೇಲಿದ್ದರೆ ನಾರ್ಮಲಾಗಿ ಪೂಜೆ ಮಾಡ್ತೀನಿ, ಇಲ್ಲ ಕಳಶ ಇಟ್ಬಿಟ್ಟು ಪೂಜೆ ಮಾಡ್ತೀನಿ, ಇಲ್ಲ ಹಾಗೆ ಪೂಜೆ ನನ್ನ ಮನಸ್ಸಿಗೆ ಆ ಟೈಮ್ನಲ್ಲಿ ಯಾವ ರೀತಿ ಇರುತ್ತೋ ಆ ರೀತಿ ನೋಡಿಕೊಂಡು ಪೂಜೆ ಮಾಡ್ತೀನಿ. ಇನ್ನು ಬಂದು ಖುಷಿಮಾನ ಹೊರಗಡೆ ಕರ್ಕೊಂಡೋಗಿದ್ದಾರೆ, ಆಟ ಆಡ್ಸ್ಕೊಂಡು ಕರ್ಕೊಂಡು ಬರ್ತೀನಿ ಅಂತ. ಅವ್ರು ಬರೋಷ್ಟರಲ್ಲಿ ಅದೇ ಪೂಜೆ ಮಾಡಿಬಿಡೋಣ ಅಂತ ಅಂದ್ಕೊಂಡು ಬೇಗ ಮಾಡ್ತಾಯಿದ್ದೀನಿ. ಇನ್ನೇನು ಅವರು ಕೂಡ ಬಂದರು, ಬರೋ ಸೌಂಡ್ ಕೇಳಿಸ್ತಾ ಇತ್ತು. ಅಂದರೆ ಕೆಳಗಡೆ ಅವಳು ಇನ್ನೂ ಕಾರಿಡಾರ್ನಲ್ಲಿ ಬರುವಾಗಲೇ, ನನಗೆ ಆ ಲಿಫ್ಟಲ್ಲಿ ಬರುವಾಗಲೇ ಗೊತ್ತಾಗ್ತಾ ಇರುತ್ತೆ ಓ ಬಂದ್ಲು ಅಂತ. ಕಿರ್ಚಾಡ್ಕೊಂಡು ಕೂಗಾಡ್ಕೊಂಡು ನಗಾಡ್ಕೊಂಡು ಅಪ್ಪ ಮಗಳು ಇಬ್ಬರು ಬರ್ತಾ ಇರ್ತಾರೆ. ಕೇಳಿಸಿತ್ತು. ಬರೋಷ್ಟರಲ್ಲಿ ಮಂಗಳಾರತಿ ಮಾಡ್ತಾಯಿದ್ದೆ, ಮಂಗಳಾರತಿ ಕೊಡೋಣ ಅಂತ ಅಂದ್ಕೊತಾ ಇದ್ದೆ. ಅಷ್ಟರಲ್ಲಿ ಅಲ್ಲಿ ಇಲ್ಲಿ ನಿಂತ್ಕೊಂಡು ಆಟ ಆಡ್ಕೊಂಡು ಬಂದ್ರಲ್ಲ, ಆಗಲಿಲ್ಲ. ಸರಿ ಬಿಟ್ಟು ಇನ್ನು ಯೂಶಲಿ ನಾನು ಬಾಗಿಲಿಗೆ ಯಾವಾಗ್ಲೂ ದೀಪ ಹಚ್ಚಿಡ್ತೀನಿ, ಅದ್ರ ಜೊತೆಗೆ ಕರ್ಪೂರನೂ ಕೂಡ ಹಚ್ತೀನಿ. ಈ ಸೋಮವಾರ ಆಗಿರ್ಬೋದು, ಈ ಥರ ಅಮಾವಾಸ್ಯೆ ಹುಣ್ಣಿಮೆ ಮತ್ತು ಈ ಗುರುವಾರ, ಶುಕ್ರವಾರ, ಸೋಮವಾರ ಈ ಥರ ಎಲ್ಲ ಒಂದು ಕರ್ಪೂರನೂ ಕೂಡ ಹೊರಗಡೆ ನಾನು ಹಚ್ಚಿ ಬೆಳಗ್ಗೆ ಬಿಟ್ಟು ಇಡ್ತೀನಿ. ಫ್ರೆಂಡ್ಸ್, ಪೂಜೆ ಮಾಡಿದ್ದಾಯಿತು. ಮನಸ್ಸಲ್ಲಿ ಏನೇ ಭಾರ ಇದ್ರು, ನೋವಿದ್ರು ಅದೆಲ್ಲ ನಮ್ಮ ಅಪ್ಪನ ಏನೋ ಕೇಳಿಕೊಂಡು ಸ್ವಲ್ಪ ನೆಮ್ಮದಿಯಾಗಿ ಪೂಜೆ ಮಾಡಿಬಿಟ್ಟು ಒಂಥರ ಸಮಾಧಾನ. ಏನೇ ಆಗಲಿ ಈ ದೇವಸ್ಥಾನ ಮನೆಲ್ಲ ತೊಳೆದು ಹೂವು ಮೂಡಿಸಿ ನೀಟಾಗೆಲ್ಲ ಕ್ಲೀನ್ ಮಾಡಿದಾಗ ಏನೋ ಮನಸ್ಸಲ್ಲಿ ಒಂಥರ, ನನಗೆ ಯಾವಾಗಲೂ ಅಷ್ಟೇ ಮನೆ ನೀಟಾಗಿದ್ದಷ್ಟು ಮನಸ್ಸು ಕೂಡ ಶುದ್ಧವಾಗಿ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಹಾಗೆ ಈ ಥರ ಪೂಜೆ ಎಲ್ಲ ಮಾಡಿದಾಗಲೂ ಅಷ್ಟೇ ನಂಗೆ ಒಂಥರ ಸಮಾಧಾನ ಅನ್ನೋ ಥರ ಅನಿಸ್ತಾ ಇರುತ್ತೆ. ಇನ್ನು ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆ. ಎಲ್ಲರೂ ಹೇಗೆಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ? ಆಗಲೇ ನಿಮ್ದೆಲ್ಲ ಶಾಪಿಂಗ್ ಶುರು ಆಗಿದೆಯಾ? ಇಲ್ಲ ನಂತರ ನಿನ್ನು ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಇದ್ದೀರಾ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಓಕೆ, ವರಮಹಾಲಕ್ಷ್ಮಿ ಹಬ್ಬ ಅಂತ ಅಂದಾಗ ಒಬ್ರೊಬ್ರು ಒಂದೊಂಥರ ವಿಭಿನ್ನವಾಗಿ ಅಲಂಕಾರ ಮಾಡ್ತಾರೆ. ತುಂಬಾ ಥರ ಅಮ್ಮನವ್ರು ಈ ಥರ ಕಾಣಿಸ್ಬೇಕು, ಆ ಥರ ಕಾಣಿಸ್ಬೇಕು ಅಂತ. ಕೆಲವರು ಸಿಂಪಲ್ ಆಗಿ ಮಾಡ್ತಾರೆ, ಕೆಲವರು ಬರೀ ಕಳಶ ಕಾಯಿ ಇಟ್ಬಿಟ್ಟು ಪೂಜೆ ಮಾಡ್ತಾರೆ, ಕೆಲವರು ಸೀರೆ ಉಡಿಸಿ, ಕೆಲವರು ಮೀಡಿಯಂ ನಾರ್ಮಲ್ ಸೀರೆಗಳು ಉಡಿಸಿ ಪೂಜೆ ಮಾಡಿದ್ರೆ, ಇನ್ನು ಕೆಲವರು ರೇಷ್ಮೆ ಸೀರೆಗಳು ಉಡಿಸೇ ಪೂಜೆ ಮಾಡಬೇಕು ಅನ್ನೋ ಥರ ಕೆಲವರು ಅವ್ರವ್ರ ಪದ್ಧತಿ ಅವರು ಮಾಡ್ಕೊಂಡಿರ್ತಾರೆ. ಇದರಲ್ಲಿ ಶ್ರೀಮಂತಿಕೆ ಬಡತನ ಆ ಥರ ಎಲ್ಲ ಏನೂ ಇಲ್ಲ. ಬಡತನ ಅಂದ್ರೆ ಮಿಡಲ್ ಕ್ಲಾಸ್ ಆ ಥರ ಇರೋರು ಕೂಡ ಕೆಲವರು ವರ್ಷಕ್ಕೊಂದ್ಸರಿ ಹಬ್ಬ ಮಾಡೋದು ಅಮ್ಮನವರಿಗೆ ಒಂದು ರೇಷ್ಮೆ ಸೀರೆ ಉಡಿಸಿ ಮಾಡಬೇಕು ಅನ್ನೋದೇ ಇರುತ್ತೆ. ಹಾಗೆ ಮತ್ತೆ ಅದು ಇನ್ನು ಕೆಲವರು ಆ ಥರ ಎಲ್ಲ ಏನೆಲ್ಲ ನಾರ್ಮಲ್ ಸೀರೆ ಉಡಿಸಿದ್ರು ಆಗುತ್ತೆ ಅನ್ನೋ ಥರನೂ ಇರ್ತಾರೆ. ಕೆಲವರು ಕಾಟನ್ ಸೀರೆನೂ ಉಡಿಸ್ತಾರೆ. ಸೊ ಈ ಥರ ಒಬ್ಬೊಬ್ರು ಒಂಥರ ಇರುತ್ತೆ. ಇನ್ನು ಅದು ಬಿಟ್ಟರೆ ಇನ್ನು ಮುಖವಾಡದ ಅಲಂಕಾರ, ಅಪ್ಪ ಅದಂತೂ ಒಬ್ಬೊಬ್ರು ಒಂದೊಂದು ಥರ. ಇತ್ತೀಚೆಗಂತೂ ತುಂಬ ಥರ ಮುಖವಾಡಕ್ಕೆ ಅಲಂಕಾರ, ಕಿರೀಟ ಆಗಿರ್ಬೋದು, ಕಣ್ಣು, ಕಿವಿ, ಮೂಗುತಿ ಅದೆಲ್ಲನೂ ಎಷ್ಟು ಚೆಂದಾಗಿ ಬಂದಿದ್ದಾವೆ ಮಾರ್ಕೆಟ್ನಲ್ಲಿ. ನಾನು ಈ ಥರ 1-2 ವರ್ಷದಿಂದನೂ ನಾನು ಅಂದರೆ ನನ್ನ ಹತ್ರ ಆಲ್ರೆಡಿ ಸಿಲ್ವರ್ ಮುಖವಾಡ ಇದೆ ಅಲ್ವಾ ಅಮ್ಮನವ್ರದ್ದು, ವರಮಹಾಲಕ್ಷ್ಮಿ ಅಮ್ಮನವ್ರದ್ದು. ನಾನೊಂದು ಸ್ವಲ್ಪ ಅದಕ್ಕೆ ಈ
ಇವಾಗೆಲ್ಲ ಒಂದು ಫುಲ್ ಮೇಕಪ್ ಮಾಡಿ ಅಂದರೆ ಅವರೇನೆ ಎಲ್ಲ ಕಲರ್ ಹಚ್ಚಿ ಪೇಂಟ್ ಮಾಡಿಬಿಟ್ಟು ಕಣ್ಣು ಅದೆಲ್ಲ ಕಿರೀಟಲ್ಲಿಟ್ಟು ಆ ಥರ ಮಾಡೋಣ ಅಂತ ಅನ್ಕೊತಾ ಇದ್ದೆ. ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಒಬ್ಬರು ಶಾಲಿನಿ ಅಂತ ಹೇಳಿ ಅವರು ನನಗೆ ನಾರ್ಮಲ್ ನಮ್ಮ ಥರನೇ ಗೃಹಿಣಿ ಅವರು, ಅಕ್ಕ ನಾನು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಅಲ್ವಾ, ವರಮಹಾಲಕ್ಷ್ಮಿ ಮುಖವಾಡಕ್ಕೆ ನಾನು ಪೇಂಟ್ ಮಾಡ್ತೀನಿ. ಇವಾಗ ನಾರ್ಮಲ್ ಮಾರ್ಕೆಟಲ್ಲೆಲ್ಲ ನಾರ್ಮಲ್ ಆಗಿ ತರಿಸಿದ್ದೀನಿ ನೋಡಿ. ನಾರ್ಮಲ್ ಆಗಿ ಇವಾಗ ಹೊರಗಡೆ ಎಲ್ಲ ಏನು ಅಂದರೆ ಏನು ಮಿಷಿನರಿ ಅದು ಮುಖವಾಡಕ್ಕೆ ಪೇಂಟ್ ಮಾಡೋದು. ನಾನು ಹ್ಯಾಂಡಲ್ಲಿ ವರ್ಕ್ ಮಾಡೋದು ಪೇಂಟು ಕೂಡ ಬ್ರಷಲ್ಲಿ ನಾನೇ ಕೈಯಲ್ಲಿ ಮಾಡೋದು ಅಂತೇಳಿ ನನಗೆ ಬಾಕ್ಸಲ್ಲಿ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸ್ಕೊಟ್ಟಿದ್ರು ಶಾಲಿನಿ. ಸೊ ಅದನ್ನು ಇವತ್ತು ತೋರಿಸ್ತೀನಿ. ಹೇಗಿದ್ರು ಪೂಜೆ ಮಾಡಿದ್ದೀನಿ ಅಲ್ವಾ, ಆದ್ದರಿಂದ ಇವಾಗ ಅದನ್ನು ತೋರಿಸೋಣ ಅಂತ ಹೇಳ್ಕೊಂಡು ತೋರಿಸ್ತಾ ಇದ್ದೀನಿ. ನಾನು ನೋಡಿದೆ, ತುಂಬ ಇಷ್ಟ ಆಗಿತ್ತು ನನಗೆ, ಅದರಿಂದ ನಿಮಗೂ ಇಷ್ಟ ಆಗ್ಬೋದು ಹೇಳ್ಬಿಟ್ಟು ತೋರಿಸ್ತಾ ಇರೋದು. ಇಲ್ಲಿ ವರಮಹಾಲಕ್ಷ್ಮಿ ಅಮ್ಮನವರ ಮುಖವಾಡ ತುಂಬ ಕ್ಯೂಟಾಗಿ ಪೇಂಟ್ ಮಾಡಿದ್ದಾರೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹ್ಯಾಂಡ್ ವರ್ಕ್ ಅಂತ ಹೇಳಿದ್ನಲ್ಲ, ಇದೆಲ್ಲ ಪ್ರತಿಯೊಂದು ಅವರೇನೆ ಸ್ಟೋನ್ ಎಲ್ಲ ಹಾಕಿ ಇದೆಲ್ಲನೂ ಮಾಡಿರುವಂಥದ್ದು. ನಾನು ಮಾಡ್ತೀನಿ ಅಕ್ಕ, ಕಳಿಸ್ಕೊಡ್ಲಾ ನಿಮಗೆ ಅಂತ ಕೇಳಿದ್ರು. ಸರಿಮ್ಮ ಕಳಿಸ್ಕೊಡಿ ಅಂತ ಹೇಳಿದೆ. ಆದರೆ ನಾನು ಬಂದು ಸಿಲ್ವರ್ ವರಮಹಾಲಕ್ಷ್ಮಿ ಅಮ್ಮನವ್ರ ಮುಖವಾಡ ಹಿಡಿದು ಇದು ಬಂದು ಜರ್ಮನ್ ಸಿಲ್ವರಲ್ಲಿ ಮಾಡೋದು. ನಾನು ಕೇಳಿದೆ, ನನ್ನ ಹತ್ರನೇ ಮುಖವಾಡ ಇದೆಯಲ್ಲ ಅದರಲ್ಲಿ ಮಾಡಿಕೊಡ್ತೀರಾ ಅಂತ ಹೇಳಿದೆ. ಅವರು ಇಲ್ಲ ಅಕ್ಕ, ಅದು ಹ್ಯಾಂಡ್ ಪೇಂಟ್ ಆಗಿರೋದ್ರಿಂದ ಅಷ್ಟಿದಾಗಲ್ಲ, ಈ ಜರ್ಮನ್ ಸಿಲ್ವರ್ ಮುಖವಾಡ ಬರುತ್ತಲ್ಲ ಅದು ನಾನೇ ಬೇಕು ಅಂತಂದರೆ ನಿಮಗೆ ಇದು ಬಿತ್ತು ಮುಖವಾಡದ ಜೊತೆಗೆ ಕಳಿಸ್ಕೊಡ್ತೀನಿ ಪೇಂಟ್ ಮಾಡಿ ಅಂತ ಹೇಳಿದ್ರು. ಆದ್ರಿಂದ ಸರಿ ಆಯ್ತು ಕಳಿಸ್ಕೊಡಿ. ನಾವು ವ್ಯೂವರ್ಸ್ಗೂ ಎಷ್ಟೊಂದು ಜನ ಈ ಥರ ಪೇಂಟ್ ಮಾಡಿಸ್ಬೇಕು ಅನ್ನೋದು ಆಸೆ ಇರುತ್ತಲ್ವ, ಆದ್ರಿಂದ ತರಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮುಖವಾಡ. ಕ್ಯೂಟ್ ಆಗಿದ್ದಾರೆ ಅಮ್ಮನವರು, ಇಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅವರು ಆ ಪ್ರಾಕ್ಟೀಸ್ ತಗೊಂಡು ಹೋಗಿ ಬೇರೆಯವ್ರ ಹತ್ರ ಕಲಿತು ಈ ವರ್ಷದಿಂದ ಈ ಥರ ಎಷ್ಟೋ ಜನರಿಗೆ ಯೂಸ್ ಆಗ್ಬೋದು ಅವರ ಏನು ವಿದ್ಯೆ ಅಂತ ಹೇಳ್ತಾರಲ್ಲ ಹಾಗೆ ಹೇಳಿದರು. ಚೆನ್ನಾಗಿದೆ ನೋಡಿ ಅಲ್ವಾ. ಇದಕ್ಕೆಲ್ಲ ಏನು ಅಲಂಕಾರ ಆ ಥರ ಎಲ್ಲ ಏನು ಬೇಡವೇ ಬೇಡ. ನನ್ನ ಮುದ್ದು ಮಗಳು ಆಗಲೇ ಬಂದು ನೋಡ್ತಾವಳೆ ಅಲ್ಲಿ ನೋಡಿ. ಬಂದು ಏನು ನಮ್ಮಮ್ಮ ತೋರಿಸ್ತಾವ್ರಲ್ಲ, ಹಾಂ ಅಲ್ಲಿ ನೋಡಿ. ಹಾಂ ಏನ್ ಬರೋಷ್ಟಲ್ಲ ನಮ್ಮಮ್ಮ ಮಾಡ್ಬಿಟ್ಟವ್ರೆ ಅಂತ. ಹಂಗೆ ನಾವಿಲ್ದಿರೋ ಟೈಮಲ್ಲಿ ಹಂಗೆ ಹ್ಯಾಪಿ ಬರ್ಡೇ ಟು ಯು ಮಾಡ್ಬಿಡೋದು ಉಫ್ ಅಂದ್ಬಿಟ್ಟು ಅಲ್ಲ, ಉಫ್ ಅಂದ್ಬಿಟ್ಟು. ಅಮ್ಮ ಏನಿದು ಮಾಮಿ ಜೈ ಜೈ ಅಮ್ಮ, ಅಮ್ಮ ವರಮಹಾಲಕ್ಷ್ಮಿ ಅಮ್ಮ ಹೇಳ್ರಿ ಅಮ್ಮ. ಕೈ ಮುಗಿತಾ ಇದಾರೆ ನಮ್ಮ ಮೇಡಮ್ ಅವರು. ಅಲ್ಲಿ ಅಯ್ಯೋ ನನ್ನ ಮಗಳದು ಜೆ ಜೆ ಅಂತ ಜೆ ಮಾಡ್ಬಿಟ್ಟಿದ್ದೀನಲ್ಲ ನಾನು. ಸೊ ಹೀಗೆ ಫ್ರೆಂಡ್ಸ್, ನಿಮಗೂ ಏನಾದರೂ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಶಾಲಿನಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ಇನ್ನೂ ಟೈಮ್ ಇದೆ ಅಲ್ವಾ, ಸೊ ಆದ್ರಿಂದ ನೀವು ಬೇಕಂತಂದರೆ ಬೈ ಮಾಡ್ಬೋದು. ಒಂದಷ್ಟು ಪೇಂಟ್ ಮಾಡಿ ಇಟ್ಟಿದ್ದೀನಿ ಅಕ್ಕ ಅಂತ ಹೇಳಿದ್ರೆ. ಮತ್ತೆ ಸೈಜು ಇದು ಬಂದು 8 ಇಂಚ್ ಇದೆ. ಇನ್ನೂ ಸುಮಾರು ಜನ ಕೇಳ್ಬೋದು ಇದು ಎಷ್ಟು ಇಂಚ್ ಇದೆ ನಿಖಿತಾ ಅಂತ. 8 ಇಂಚ್ ಇದೆ, 8 ಇಂಚ್ ಇದೆ ಅಂತ 9 ಇಂಚ್ ಇದೆ. ಹಾಗೆ ಇನ್ನು ಚಿಕ್ಕದೆಲ್ಲ ಇದೆ ಅಕ್ಕ. ಅವ್ರಿಗೆ ಯಾರಿಗೆ ಯಾವ ಥರ ರಿಕ್ವೈರ್ಮೆಂಟ್ ಇದೆ ಇವ್ರಿಗೆ ಆನ್ಲೈನ್ಗಿನ್ನ ಜಾಸ್ತಿ ಮನೆ ಹತ್ರ ಇರೋರು ಎಷ್ಟೊಂದು ಜನ ತಗೊಳ್ತಾರಂತೆ, ಆ ಥರ ಹೇಳ್ತಾ ಇದ್ರು ನನಗೆ. ಸರಿ ನನಗೆ ಅಂತ ನೀಟಾಗಿ ಪ್ಯಾಕ್ ಮಾಡಿ ನನಗೆ ಡೆನ್ಸೋ ಮಾಡಿದ್ರು. ಸೊ ಕ್ಯೂಟ್, ಖುಷಿ ಅನಿಸ್ತು. ಅಂದರೆ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಇವಾಗ ನನ್ನ ಹತ್ರ ಇರೋ ಬೆಳ್ಳಿ ಮುಖವಾಡ ಅದನ್ನ ಇಡ್ಲಾ, ಇಲ್ಲಾಂತ ಇದನ್ನ ಇಡ್ಬೋದು. ನೀವು ನಿಮ್ಗೆ ಯಾರಿಗಾರು ಗೊತ್ತರೆ ಕಮೆಂಟ್ ಬಾಕ್ಸ್ನ ತಿಳಿಸಿ. ಇದನ್ನ ಇಡ್ಬೋದಾ ನಾನು ವರಮಹಾಲಕ್ಷ್ಮಿ ಅಮ್ಮನವ್ರ ಹಬ್ಬಕ್ಕೆ ಮುಖವಾಡವಾಗಿ ಇದನ್ನ ಇಡ್ಬೋದಾ, ಇಲ್ಲ ಅಂತಂದ್ರೆ ಬೆಳ್ಳಿ ಮುಖವಾಡ ನನ್ನ ಹತ್ರ ಯಾವ್ದು ಯೂಶಲಿ ವರ್ಷ ಯೂಸ್ ಮಾಡ್ತಾ ಇದ್ದೀನ ಅದನ್ನ ಇಡ್ಬೋದಾ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಓಕೆನಾ. ಆದರೆ ಇದಕ್ಕೆ ತುಂಬ ಕ್ಯೂಟ್ ಆಗಿದೆ, ಇಷ್ಟ ಆಯ್ತು. ಓಕೆ, ನಿಮಗೂ ಬೇಕಾದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಫ್ರೆಂಡ್ಸ್, ಓಕೆನಾ. ಸೊ ಹಾಗೆ ನೀಟಾಗಿ ಸೇಫಾಗಿ ಎತ್ತಿರ್ತೀನಿ. ಇದು ಕೈಯಲ್ಲೇ ಸ್ಟೋನ್ ಅವರು ಕೈಯಲ್ಲಿ ಹ್ಯಾಂಡ್ ವರ್ಕ್ ಮಾಡಿರೋದ್ರಿಂದ ಇದೆಲ್ಲ ನಾನು ಪ್ರತಿಯೊಂದೂ ನೀಟಾಗಿ ಸೇಫಾಗಿ ಇಡಬೇಕಾಗುತ್ತೆ, ಅದಕ್ಕೋಸ್ಕರ. ಓಕೆ, ನಮ್ಮ ಅಮ್ಮನವರು ತುಂಬ ಖುಷಿ ಆಯಿತು. ಹಬ್ಬಕ್ಕೂ ಮುಂಚೆನೇ ಅವ್ರ ಮುಖವಾಡನ ನನಗೆ ಶಾಲಿನಿ ಕಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಶಾಲಿನಿ. ಆ್ಯಂಡ್ ತುಂಬಾ ಖುಷಿ ಆಯಿತು ನಿಮ್ಮ ಈ ವರ್ಕ್ನ ನೋಡಿ, ಓಕೆನಾ. ಇನ್ನು ನಾನು ಅಡುಗೆ ಎಲ್ಲ ಎಂತ ಕಲ್ಸಕ್ರೆ ಏನದು ಕುಂಕುಮ ಖುಷಿಮಾ ಏ ಮುದ್ದೆ ಇಲ್ಲ. ಅಯ್ಯೋ ದೇವರೇ, ಎಂತ ಮುದ್ದು ನಿಂದು?
ಅಡುಗೆ ಇದೆ. ಸಾಂಬಾರು ಮಾಡಿದ್ದು, ಸಾಂಬಾರು ಕೂಡ ಹಾಗೇನೆ ಇದೆ, ಗಟ್ಟಿ ಆಗ್ಬಿಡುತ್ತೆ. ಸ್ವಲ್ಪ ನೀರು ಹಾಕ್ಬಿಟ್ಟು ಬಿಸಿ ಮಾಡಬೇಕು, ಬಿಸಿಗೆ ಇಟ್ಬಿಡ್ತೀನಿ. ಇದ್ರ ಜೊತೆಗೆ ಇವಾಗ ಬಂದು ಮಧ್ಯಾಹ್ನ ಅನ್ನ ಮಾಡಿದೆ, ಇವಾಗ ಬಂದು ಮುದ್ದೆ ಮಾಡಿಬಿಡ್ತೀನಿ. ನೈಟ್ ಟೈಮ್ ಒಂದು ಸ್ವಲ್ಪ ಮುದ್ದೆ ತಿನ್ನುವ ಅಂತ. ನಮ್ಗೆ ಆ್ಯಕ್ಚುಲಿ ಈ ಥರ ಇಷ್ಟ ತುಂಬಾ. ಒಂದೇನು ಸ್ವಲ್ಪ ನೀರು ಹಾಕ್ತೀನಿ ಅಷ್ಟೇ, ಜಾಸ್ತಿ ನೀರೇನು ಹಾಕೋದಕ್ಕೆ ಹೋಗಲ್ಲ. ಇನ್ನು ನೆಕ್ಸ್ಟ್ ಡೇ ಬೆಳಗ್ಗೆಗೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ನೆನೆ ಹಾಕ್ತಿದ್ದೆ. ಒಂದು ಹೆಲ್ದಿ ಡ್ರಿಂಕ್ ಏನಾದ್ರು ಮಾಡ್ತಿರ್ತೀವಿ, ಅದನ್ನು ಸೋಮ್ ಹೇಳ್ತಾಯಿದ್ರು. ಯೂಶಲಿ ಡ್ರೈ ಫ್ರೂಟ್ಸ್ ತಿಂತಾ ಇರ್ತಾರೆ. ಸೊ ಯಾವ್ದಾದ್ರು ಒಂದು ಹೆಲ್ದಿ ಡ್ರಿಂಕ್ ಮಾಡೋಣ, ಡ್ರೈ ಫ್ರೂಟ್ಸ್ ಡ್ರಿಂಕ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನ ನೆನೆ ಹಾಕ್ತಾಯಿದ್ದೀನಿ. ಇದಕ್ಕೇನು ಸ್ವೀಟ್ಸ್ ಎಲ್ಲ ಹಾಕಲ್ಲ, ಖರ್ಜೂರ ಇರುತ್ತಲ್ಲ ಅದನ್ನೇ ಉತ್ತುತ್ತೆ ಆ ಥರ ಎಲ್ಲ ನೆನೆ ಹಾಕ್ಬಿಡ್ತೀನಿ. ಇನ್ನು ಸೀಡ್ಸ್ಗಳು ಅಷ್ಟೇ, ಪಂಪ್ಕಿನ್ ಸೀಡ್ಸ್ ಆಗಿರ್ಬೋದು, ಮತ್ತು ಚಿಯಾ ಸೀಡ್ಸು, ಈ ಥರ ಎಲ್ಲ ಮಸ್ಕ್ ಮೆಲನ್ ಸೀಡ್ಸು, ಈ ಥರ ಎಲ್ಲನೂ ಹಾಕಿ ನೆನೆ ಹಾಕಿ ಒಟ್ಟಿಗೆ ಎಲ್ಲನೂ ರುಬ್ಬಿಟ್ಟು ಆಮೇಲೆ ಅದನ್ನು ಒಂಥರ ಚೆನ್ನಾಗಿರುತ್ತೆ ಟೇಸ್ಟ್, ಅದು ತುಂಬ ಚೆನ್ನಾಗಿರುತ್ತೆ. ಸೊ ಇದು ವಾಟರ್ ಮೆಲನ್ ಸೀಡ್ಸು ಆಮೇಲೆ ಹಾಕಿದ್ದು. ಇಲ್ಲಿ ಅಂಜೂರ ಡ್ರೈ ಫ್ರೂಟ್ಸು, ಅಂಜೂರ ಆಗಿರ್ಬೋದು, ಮತ್ತು ಬಾದಾಮ್, ಗೋಡಂಬಿ, ಉತ್ತುತ್ತೆ, ವಾಲ್ನಟ್ ಇದೆಲ್ಲ ಹಾಕಿದ್ದೀನಿ. ಪಿಸ್ತಾ ಒಂದು ಇರಲಿಲ್ಲ, ಪರವಾಗಿಲ್ಲ ಅಂದ್ಬಿಟ್ಟು ಇದೆರಡೂ ಫಸ್ಟು ತೊಳೆದ್ಬಿಟ್ಟು ಡ್ರೈ ಫ್ರೂಟ್ಸ್ನ ಆಮೇಲೆ ಅದರಲ್ಲಿ ನೀರಲ್ಲಿ ನೆನೆ ಹಾಕಲಿಕ್ಕೆ ಇಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣವೇ ಅದನ್ನು ರುಬ್ಬಿಟ್ಟು ಕುಡಿಯೋದು. ಇನ್ನು ಕೆಲವರು ಅನ್ಬೋದು, ಏನಿಗಿದೆ ತುಂಬ ಬಿಸಿ ಅಂತ ಇದ್ದೀರಾ, ಏನು ಸಮಾಚಾರ ಅಂತೆಲ್ಲ ಅನ್ಕೊಬೋದು ಇನ್ನು ಕೆಲವರು. ಖಂಡಿತ ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ಎಲ್ಲರೂ ಖುಷಿ ಪಡುವಂಥ ವಿಚಾರ, ಹಾಗೆ ನನಗೂ ಖುಷಿ ವಿಚಾರನೇ ಅಂತಲೇ ಹೇಳ್ಬೋದು. ಏನನ್ನ ಸ್ಟಾಪ್ ಮಾಡಿದ್ನೋ ಅದನ್ನ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡು ಹಿಂದೆ ಹೋಗೋದು ಬೇಡ. ನೆಕ್ಸ್ಟ್ ಇನ್ನ ಆಯ್ತು 6 months ಆಯ್ತು, ಮುಂದೆ ನೋಡ್ಕೊಂಡು ಹೋಗೋಣ, ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ನಾನು ಇನ್ನೂ ಹಾಗೇನೆ ಕೂತಿರಕ. ಯಾಕಂದ್ರೆ ಇದು ಆಲ್ಮೋಸ್ಟ್ ನಂದು 2-3 ವರ್ಷದ ಆಸೆ, ಪ್ಲಾನು ಅದೆಲ್ಲಾನು. ಆದ್ರಿಂದ ಹೀಗೇನೆ ನಾನು ಕೂತಿದ್ದೆ, ಹೀಗೇ ಇರ್ಬೇಕಾಗುತ್ತೆ. ಮಗಳು ಚಿಕ್ಕಳು ನೋಡು, ಇವಾಗ ಒಂದು ಹೊಸ ಕೈ ಹಾಕ್ತಾ ಇದ್ದೀನಿ. ಏನೋ ಒಂದೊಂದು ಅದೆಲ್ಲ ಕನ್ಫರ್ಮ್ ಆದ್ಮೇಲೆ ನಾನು ನಿಮ್ಗೆ ಖಂಡಿತ ಅಪ್ಡೇಟ್ ಕೊಡ್ತೀನಿ. ಆದ್ರಿಂದ ಸ್ವಲ್ಪ ಬಿಸಿ ಆಗ್ತಾ ಇದ್ದೀನಿ ಅಂತ ಹೇಳಿದ್ದು ನಾನು. ಓಕೆನಾ, ಇನ್ನು ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಯಾಕೆಂದ್ರೆ ಇನ್ನೊಂದು ಸ್ವಲ್ಪ ಕೆಲಸ ಇದೆ ನನಗೆ, ಅದಕ್ಕೋಸ್ಕರನೇ ಸ್ವಲ್ಪ ಎಲ್ಲಾನು ಲೀಸ್ಟ್ ಮಾಡ್ಕೊಳ್ಳೋದು ಅದೆಲ್ಲಾನು ನನಗಿದೆ. ಹಬ್ಬಕ್ಕೆ ಆಗಿರ್ಬೋದು ಸ್ವಲ್ಪ ಬ್ಯುಸಿ ಆಗ್ಬಿಡ್ತೀನಲ್ಲ, ಅದೆಲ್ಲಾನು ಲೀಸ್ಟ್ ಮಾಡ್ಕೊಬೇಕು ನಾನು. ಅದಕ್ಕೋಸ್ಕರನೇ ಇನ್ನು ಸೋಮ್ ಇರುವಾಗಲೇ ಆ ಕೆಲಸ ಆಗೋದು. ಇಲ್ಲ ಅಂತಂದ್ರೆ ನಾನು ಒಬ್ಳ ಇರುವಾಗ ಆಗಲ್ಲ, ಅವ್ರ ಆಫೀಸ್ ಅದು ಇದು ಅಂತೆಲ್ಲ ಹೇಳ್ತಾರೆ. ನಿಖಿತಾ ನಾನು ಇರುವಾಗ ಮಾಡ್ಕೊ ನಿಖಿತಾ, ಏನೇ ಇದ್ರು ಕೆಲಸ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಅವ್ರು ಇವಾಗ ಆಯ್ತು, ನನಗೂ ಅಡಿಗೆ ಮಾಡೋ ಹಂಗಿಲ್ಲ, ಮುದ್ದೆ ಒಂದೇ, ರೈಸ್ ಕೂಡ ಮಧ್ಯಾಹ್ನ ಮಾಡೋದು ಹಂಗೆ ಇದೆ. ಖುಷಿ ಮಗು ಒಂದು ಸ್ವಲ್ಪ ಮುದ್ದೆ ತಿನ್ನಿಸ್ತೀನಿ. ಆದ್ರಿಂದ ಇನ್ನು ಪೂಜೆ ಮಾಡಾಯ್ತು, ಎಲ್ಲ ಕೆಲಸಗಳು ಆಯ್ತಲ್ಲ. ಆದ್ರಿಂದ ಇವಾಗ ನೆಕ್ಸ್ಟ್ ಏನು ಬ್ಯಾಲೆನ್ಸ್ ಕೆಲಸಗಳಿದೆ ನಾವು ಮುಗಿಸ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಓಕೆನಾ, ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ನಿಮ್ಗೆ ಒಂಚೂರಾದ್ರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಿಕ್ಕ ವ್ಲಾಗ್ ಅಂತಾನೆ ಹೇಳ್ತೀನಿ, ಒಂದು ಚಿಕ್ಕ ಅಪ್ಡೇಟ್ ಇದು ಅಷ್ಟೇ ಆಯ್ತಾ. ಸೊ ಮತ್ತೆ ಇನ್ನೊಂದು ಹೊಸ ವ್ಲಾಗ್ನಲ್ಲಿ ಸಿಗುವ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.